ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬರ್ತಿದ್ದಂತೆ ದೊಡ್ಡ ಆಪರೇಷನ್ ಶುರುವಾಗಿದೆ. ಯೋಗಿ ಮಾದರಿಯಲ್ಲಿ ಬುಲ್ಡೋಸರ್ಗಳನ್ನ ಇಳಿಸಲಾಗಿದೆ. ಅತ್ತ ಪಾಕಿಸ್ತಾನಕ್ಕೆ ಅಮಿತ್ ಶಾ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದು ಗಡಿ ದಾಟಿ ಹೊಡಿತೀವಿ ಅಂತ ಹೇಳಿದ್ದಾರೆ. ಇತ್ತ ಮಿಡ್ಲ್ ಈಸ್ಟ್ ನಲ್ಲಿ ಯಾವುದೇ ಕ್ಷಣ ಯುದ್ಧ ಸ್ಫೋಟವಾಗುವ ಬೆಳವಣಿಗೆ ಆಗಿದೆ. ಯುಎಇ ಅಣು ಕೇಂದ್ರದ ಮೇಲೆ ಅಟ್ಯಾಕ್ ಆಗಿದೆ. ಅತ್ತ ಇಸ್ರೇಲ್ ಇರಾನ್ ವಿರುದ್ಧ ರಹಸ್ಯ ಅಸ್ತ್ರ ಪ್ರಯೋಗಿಸೋಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಸ್ಫೋಟದ ಚಿತ್ರವೊಂದು ಈಗ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡ್ತಿದೆ. ಎಲ್ಲಾ ಮೇಜರ್ ಬೆಳವಣಿಗೆಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲು ಯುಎಇ ಮೇಲಾಗಿರೋ ಅಟ್ಯಾಕ್ ಬಗ್ಗೆ ಹೇಳ್ಬಿಡ್ತೀವಿ. ಕಳೆದ ಕೆಲ ದಿನಗಳಿಂದ ಯುಎಇ ಸೇರಿ ಇಡೀ ಮಿಡ್ಲ್ ಈಸ್ಟ್ ಸ್ವಲ್ಪ ಶಾಂತವಾಗಿತ್ತು. ಪ್ರಧಾನಿ ಮೋದಿ ಕೂಡ ಯುಎಇಗೆ ಭೇಟಿ ಕೊಟ್ಟಿದ್ರು. ಈಗ ಇದ್ದಕ್ಕಿದ್ದಂತೆ ಅಬುಧಾಬಿಯಲ್ಲಿರೋ ಬಾರಾಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಇದರಿಂದ ಪವರ್ ಪ್ಲಾಂಟ್ನ ಎಲೆಕ್ಟ್ರಿಕಲ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸದ್ಯ ಬೆಂಕಿಯನ್ನ ನಂದಿಸಲಾಗಿದೆ ಅಂತ ಯುಎಇ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗೆ ವಿಕಿರಣ ಸೇಫ್ಟಿ ಲೆವೆಲ್ಗೂ ಯಾವುದೇ ಹಾನಿಯಾಗಿಲ್ಲ, ಸಾವು ನೋವು ಸಂಭವಿಸಿಲ್ಲ. ಇದು ಡ್ರೋನ್ ದಾಳಿಯಿಂದಲೇ ನಡೆದಿರೋದು ಅಂತ ಯುಎಇ ಸರ್ಕಾರ ಹೇಳಿದೆ. ಸದ್ಯಕ್ಕೆ ಇದ್ರ ಹಿಂದೆ ಯಾರಿದ್ದಾರೆ, ಇದು ಇರಾನ್ ಮಾಡಿರೋ ದಾಳಿನಾ, ಆ ಬಗ್ಗೆ ಯುಎಇ ಇನ್ನೂ ಏನು ಹೇಳಿಲ್ಲ. ಆದ್ರೆ ಯುದ್ಧ ಆರಂಭವಾದಾಗಿಂದ ಯುಎಇ ಮೇಲೇನೆ ಇರಾನ್ ಅತಿ ಹೆಚ್ಚು ದಾಳಿಗಳನ್ನ ಮಾಡಿತ್ತು. ಈಗ ಇರಾನ್ ಮೇಲೆ ಅಮೆರಿಕ ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ. ಹೀಗಾಗಿ ಇರಾನ್ ವಾರ್ನಿಂಗ್ ಶಾಟ್ ಕೊಡೋ ತರ ಈ ದಾಳಿ ಮಾಡಿರಬಹುದು ಎನ್ನಲಾಗ್ತಿದೆ. ಹಾಗೆ ನೋಡಿದ್ರೆ ಈ ಬಾರಾಕಾ ನ್ಯೂಕ್ಲಿಯರ್ ಪ್ಲಾಂಟ್ ಸಾಮಾನ್ಯವಾದ ಪ್ಲಾಂಟ್ ಅಲ್ಲ. ಅರಬ್ ಜಗತ್ತಿನಲ್ಲಿ ನಿರ್ಮಾಣವಾದ ಮೊದಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಯುಎಇನ ಒಟ್ಟು 25% ವಿದ್ಯುತ್ ಅಗತ್ಯವನ್ನ ಇದು ಈಡೇರಿಸುತ್ತೆ. ಹೀಗಾಗಿ ಯುಎಇ ಇದನ್ನ ಯಾವ ರೀತಿ ತಗೊಳುತ್ತೆ ಅನ್ನೋ ಕುತೂಹಲ ಇದೆ. ಇನ್ನೊಂದ್ ಕಡೆ ಇಸ್ರೇಲ್ ಒಳಗೆ ನಡುರಾತ್ರಿ ರಹಸ್ಯ ಪರೀಕ್ಷೆ ನಡೆದಿದೆ. ಜೆರುಸಲೆಂನ ಬೇತ್ ಶೆಮೇಶ್ ಅನ್ನೋ ಕಡೆ ಸ್ಫೋಟ ಆಗಿ ಬೆಂಕಿಯ ಜ್ವಾಲೆ ಮುಗಿಲೆತ್ತರಕ್ಕೆ ಚಿಮ್ಮಿದೆ. ಇಸ್ರೇಲ್ನ ಟಾಮರ್ ಡಿಫೆನ್ಸ್ ಕಂಪನಿಯ ಟೆಸ್ಟಿಂಗ್ ಸೈಟ್ನಲ್ಲೇ ಈ ಸ್ಫೋಟ ಆಗಿದೆ. ಇದು ಇಸ್ರೇಲ್ ಸರ್ಕಾರ ಮಾಲೀಕತ್ವದ ಕಂಪನಿ. ಇದನ್ನ ಇಸ್ರೇಲ್ ಕೂಡ ಕನ್ಫರ್ಮ್ ಮಾಡಿದೆ. ಇದೊಂದು ರುಟೀನ್ ಟೆಸ್ಟ್, ಮೊದಲೇ ಪ್ಲಾನ್ ಮಾಡಿ ನಡೆಸಿದ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದೆ. ಆದ್ರೆ ಇದನ್ನ ಅಮೆರಿಕದ ಮಾಜಿ ಸಿಐಎ ಅಧಿಕಾರಿ ಲ್ಯಾರಿ ಜಾನ್ಸನ್ ಅಲ್ಲಗೆಳ್ತಿದ್ದಾರೆ. ಇದು ಸಾಮಾನ್ಯ ಸ್ಫೋಟ ಅಲ್ಲ ಅಂದಿದ್ದಾರೆ. ಘಟನಾ ಸ್ಥಳಕ್ಕೆ ಎಮರ್ಜೆನ್ಸಿ ಸರ್ವಿಸ್ ಅನ್ನ ಬ್ಲಾಕ್ ಮಾಡಲಾಗಿತ್ತು. ಹಾಗೆ ಟೆಸ್ಟಿಂಗ್ ಮಾಡೋಕೂ ಒಂದು ಟೈಮಿಂಗ್ ಅಂತ ಇರುತ್ತೆ. ಮಧ್ಯರಾತ್ರಿ 12:30ಕ್ಕೆ ಯಾರೀ ಟೆಸ್ಟ್ ಮಾಡ್ತಾರೆ ಅಂತ ಜಾನ್ಸನ್ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಟೆಸ್ಟ್ ಮಾಡೋವಾಗ ಅದರ ಬೆಂಕಿ ಪ್ರಮಾಣ ನೋಡಿ ಅಂತ ಜಾನ್ಸನ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಈ ಘಟನೆ ನಡೆಯೋಕ್ಕೂ ಮುಂಚೆ ಟ್ರಂಪ್ ತಮ್ಮ ಒಂದು ಎಐ ಇಮೇಜ್ ಪೋಸ್ಟ್ ಮಾಡಿದ್ರು. ಬಿರುಗಾಳಿ ಏಳೋಕ್ಕೂ ಮುಂಚೆ ಎಲ್ಲಾ ಪ್ರಶಾಂತವಾಗಿರುತ್ತೆ ಅಂತ ಕ್ಯಾಪ್ಷನ್ ಹಾಕಿದ್ರು. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬರ್ತಿದ್ದಂತೆ ಒಂದರ ಹಿಂದೊಂದು ದೊಡ್ಡ ನಿರ್ಧಾರಗಳಾಗ್ತಿವೆ. ರಸ್ತೆಯಲ್ಲಿ ನಮಾಜ್ ಬ್ಯಾನ್ ಆಯ್ತು, ಒಂದೇ ಮಾತ್ರಂ ಕಡ್ಡಾಯ ಮಾಡಿದಾಯ್ತು. ಈಗ ಬುಲ್ಡೋಸರ್ಗಳು ಆಕ್ಷನ್ಗೆ ಇಳ್ತಿವೆ. ಹೌರಾ ರೈಲ್ವೆ ಸ್ಟೇಷನ್ ಬಳಿ ಇರೋ ಅಕ್ರಮ ಅಂಗಡಿ ಮುಂಗಟ್ಟುಗಳನ್ನ ಜೆಸಿಬಿ ಬಳಸಿ ಧ್ವಂಸ ಮಾಡಲಾಗಿದೆ. ಈ ವೇಳೆ ಯಾವುದೇ ದೊಡ್ಡ ಗಲಾಟೆ ಆಗಬಾರದು ಅಂತ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಮತ್ತು ಹೌರಾ ಸಿಟಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಇದಕ್ಕೆ ಅಲ್ಲಿ ಅಂಗಡಿಗಳನ್ನ ಹಾಕಿದ್ದ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಗೆ ಬೇರೆ ಕಡೆ ಜಾಗ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಇದಕ್ಕೆ ಅಲ್ಲಿನ ಸಚಿವ ದಿಲೀಪ್ ಘೋಷ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ದೇಶದಾದ್ಯಂತ ಬುಲ್ಡೋಸರ್ಗಳು ಓಡಾಡ್ಲಿವೆ. ಎಲ್ಲೆಲ್ಲಿ ಅಕ್ರಮ ಕಟ್ಟಡ ಇವೆಯೋ ಅಲ್ಲೆಲ್ಲ ಬುಲ್ಡೋಸರ್ ತಂದು ನಿಲ್ಲಿಸ್ತೀವಿ ಅಂದಿದ್ದಾರೆ. ಇತ್ತ ಪಶ್ಚಿಮ ಬಂಗಾಳದ ಬಿಧಾನ ನಗರದಲ್ಲಿರೋ ಟಿಎಂಸಿ ಕಚೇರಿಯಲ್ಲಿ 106 ಆಧಾರ್ ಕಾರ್ಡ್ಗಳು ಸಿಕ್ಕಿವೆ. ಆಧಾರ್ ಕಾರ್ಡ್ ಜೊತೆ ಜಮೀನಿನ ಪತ್ರಗಳು ಸಿಕ್ಕಿವೆ. ಅದನ್ನೆಲ್ಲ ಸೀಸ್ ಮಾಡಲಾಗಿದೆ. ಇವೆಲ್ಲ ಹೇಗ್ ಬಂದ್ವೋ, ಇವುಗಳು ನಿಜಾನ ಅಥವಾ ಫೇಕಾ, ಯಾವುದಾದ್ರೂ ಅಕ್ರಮ ಚಟುವಟಿಕೆಗಳಿಗೆ ಕನೆಕ್ಟ್ ಆಗಿದೆಯಾ ಅಂತ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಆದ್ರೆ ಇವೆಲ್ಲ ಸುತ್ತಮುತ್ತಲ ನಿವಾಸಿಗಳಿಗೆ ಸೇರಿದ್ದು, ಅದನ್ನ ಕೊಡದೆ ಆಫೀಸ್ನಲ್ಲೇ ಇಟ್ಕೊಂಡಿದ್ರು ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ನಡುವೆ ಬಂಗಾಳದ ಬಿಜೆಪಿ ಎಂಎಲ್ಎ ರಿತೇಶ್ ತಿವಾರಿ ಅನ್ನೋರ ಭಾಷಣ ವಿವಾದ ಸೃಷ್ಟಿಸಿದೆ. ಎಲೆಕ್ಷನ್ ನಲ್ಲಿ ಕಾಶಿಪುರ್ ಬೆಲ್ಗಾಚಿಯಾ ಕ್ಷೇತ್ರದಿಂದ ಇವರು ಗೆದ್ದಿದ್ರು. ನಂತರ ಮಾಡಿದ ಭಾಷಣದಲ್ಲಿ, ಈ ಕ್ಷೇತ್ರದಲ್ಲಿ ನನಗೆ ಮುಸ್ಲಿಮರಿಂದ ಒಂದೇ ವೋಟು ಬಿದ್ದಿಲ್ಲ, ಹಾಗಾಗಿ ಮುಂದಿನ 5 ವರ್ಷ ಮುಸ್ಲಿಮರಿಗೆ ಯಾವುದೇ ಕೆಲಸ ಮಾಡಿಕೊಡಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ತರ ಮಾತನಾಡೋದು ಸಂವಿಧಾನಕ್ಕೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಕಿಸ್ತಾನಕ್ಕೆ ಪರೋಕ್ಷ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಡಿ ದಾಟಿ ನಶಾಜಾಲ ನಾಶ ಮಾಡೋ ಅಗತ್ಯ ಇದೆ ಎಂದಿದ್ದಾರೆ. ರಾ ಅಥವಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಸಂಸ್ಥೆಯ ಈವೆಂಟ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ಈ ನಶಾ ವಸ್ತು ಅನ್ನೋ ಭೂತವನ್ನ ಬುಡ ಸಮೇತ ಕಿತ್ತಾಕೋಕೆ ಜಂಟಿ ಹೋರಾಟ ಅಗತ್ಯ. ಇದಕ್ಕೆ ಭಾರತಕ್ಕೆ ಬೆಂಬಲ ಕೊಡಿ ಅಂತ ಜಗತ್ತಿಗೆ ಶಾ ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ ಡಿಜಿಪಿ ನಳೀನ್ ಪ್ರಭಾತ್ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ನ ಐಎಸ್ಐ ಜೊತೆ ಸೇರ್ಕೊಂಡು ಭಾರತಕ್ಕೆ ನಶಾ ವಸ್ತು ಸಪ್ಲೈ ಮಾಡ್ತಿರೋ ಶಹಜಾದ್ ಭಟ್ಟಿ ಮತ್ತು ಆತನ ಇಡೀ ನೆಟ್ವರ್ಕ್ ಅನ್ನ ಹುಡುಕಿ ಬೇಟೆಯಾಡ್ತೀವಿ ಅಂತ ಹೇಳಿದ್ದಾರೆ. ಅತ್ತ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಕುಮಾರ್ ಸಿನ್ಹಾ ಮಾತನಾಡಿದ್ದಾರೆ. ಹೆತ್ತ ಪೋಷಕರೇ ನನ್ನ ಆಫೀಸಿಗೆ ಬಂದು ದಯವಿಟ್ಟು ನಮ್ಮ ಮಕ್ಕಳನ್ನ ಅರೆಸ್ಟ್ ಮಾಡಿ ಅಂತ ಗೋಗರಿತಿದ್ದಾರೆ ಅಂತ ಸಿನ್ಹಾ ಹೇಳಿದ್ದಾರೆ. ಜನರ ಈ ಸ್ಥಿತಿ ನೋಡಿ ನಾನು ನಶಾ ಮಾಫಿಯಾ ವಿರುದ್ಧ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೆ ಅಂದಿದ್ದಾರೆ. ಈ ವರ್ಷ ಬರೋಬ್ಬರಿ 1400ಕ್ಕೂ ಹೆಚ್ಚು ಪೆಡ್ಲರ್ಸ್ ಮತ್ತು ಸಪ್ಲೈಯರ್ಸ್ ಗಳನ್ನ ಹಿಡಿದಾಕಿದೀವಿ ಅಂದಿದ್ದಾರೆ. ಇತ್ತ ಒಡಿಶಾದಲ್ಲೂ 3000
ಕೆಜಿ ನಶಾವಸ್ತು ಸೀಸ್ ಮಾಡಲಾಗಿದೆ. 5 ದಿನದ ಕಾರ್ಯಾಚರಣೆ ಮಾಡಿ 1771 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸೀಸ್ ಮಾಡಲಾಗಿದೆ. ಸನಾತನ ಧರ್ಮವನ್ನ ನಾಶ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪರ್ವತಕ್ಕೆ ಗುಂಡು ಹಾರಿಸಿದ್ರೆ ಏನ್ ಇಫೆಕ್ಟ್ ಆಗೋದಿಲ್ವೋ ಅದೇ ತರ ಸನಾತನ ಧರ್ಮಕ್ಕೂ ಏನೂ ಆಗಲ್ಲ. ಸನಾತನ ಧರ್ಮದ ಮೇಲಿನ ದಾಳಿಗಳು ವಿಫಲ ಆಗ್ತಾನೆ ಇರ್ತವೆ ಅಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಇತ್ತೀಚೆಗೆ ತಮಿಳುನಾಡು ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರು. ಅತ್ತ ವಿಜಯರ ಟಿವಿಕೆ ಎಂಎಲ್ಎ ಮುಸ್ತಫಾ ಕೂಡ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡೋಕೆ ನಾವು ಫೀಲ್ಡ್ಗಿಳಿದಿದ್ದೀವಿ ಅಂದಿದ್ರು. ಅದರ ಬೆನ್ನಲ್ಲೇ ಪವನ್ ಈ ತರ ತಿರುಗೇಟು ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ವಿಜಯ್ ಸಿಎಂ ಆಗೋದನ್ನ ತಪ್ಪಿಸೋಕೆ ಡಿಎಂಕೆ ಜೊತೆ ರಜನಿಕಾಂತ್ ಮಾತುಕತೆ ನಡೆಸಿದ್ದಾರೆ ಅನ್ನೋ ಊಹಾಪೋಹ ಇತ್ತು. ಈ ಬಗ್ಗೆ ರಜನಿಕಾಂತ್ ಪಬ್ಲಿಕ್ ಆಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ತರ ಸುಳ್ಳು ಸುದ್ದಿ ಕೇಳಿ ನನಗೆ ತುಂಬಾ ಬೇಸರ ಆಯ್ತು. ಇಂಥ ಕೀಳು ಮಟ್ಟದ ರಾಜಕೀಯ ಮಾಡೋ ವ್ಯಕ್ತಿ ನಾನಲ್ಲ ಅಂತ ಹೇಳಿದ್ದಾರೆ. ಸ್ಟಾಲಿನ್ ನನಗೆ 30 ವರ್ಷದ ಫ್ರೆಂಡ್. ಅವರು ಸೋತಿದ್ದು ನನಗೆ ತುಂಬಾ ಬೇಸರ ತರಿಸಿತ್ತು. ಹಾಗಾಗಿ ಭೇಟಿ ಮಾಡೋಕೆ ಹೋಗಿದ್ದೆ ಅಷ್ಟೇ ಅಂತ ರಜನಿಕಾಂತ್ ಹೇಳಿದ್ದಾರೆ. ಅಲ್ಲದೆ ವಿಜಯ್ ಗೆದ್ದಾಗ ನಾನು ಮನ್ಸಾರೆ ವಿಶ್ ಮಾಡಿದ್ದೆ. ಅವರು ಸಿಎಂ ಆದ್ರೆ ನನ್ಗ್ಯಾಕೆ ಪ್ರಾಬ್ಲಮ್ ಇರುತ್ತೆ ಅಂತ ರಜನಿ ಪ್ರಶ್ನೆ ಮಾಡಿದ್ದಾರೆ. ಕಳೆದ 60 ವರ್ಷಗಳಿಂದ ನಾವು ಡಿಎಂಕೆ ಮತ್ತು ಎಐಎಡಿಎಂಕೆ ಆಡಳಿತ ನೋಡಿದೀವಿ. ಈ ತರ ಬದಲಾವಣೆ ಬೇಕಿತ್ತು ಅಂತ ನನಗೂ ಅನ್ಸಿದೆ ಅಂತ ರಜನಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ ಅಯೋಧ್ಯೆ ಯಾತ್ರೆ ಮಾಡಬೇಕು ಅನ್ನೋರಿಗೆ 7 ಸ್ಯಾಂಡ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ರಷ್ಯಾದ ತೈಲದ ಮೇಲಿನ ಅಮೆರಿಕ ನಿರ್ಬಂಧ ಕಂಟಿನ್ಯೂ ಆಗಿದೆ. ಗಲ್ಫ್ ಯುದ್ಧದ ಕಾರಣ ಕೊಟ್ಟು ಟ್ರಂಪ್ ಆಡಳಿತ ಮೇ 16ರ ತನಕ ವಿನಾಯಿತಿ ಕೊಟ್ಟಿತ್ತು. ಇದರಿಂದ ಭಾರತ ಸೇರಿ ಅನೇಕ ದೇಶದ ಕಂಪನಿಗಳು ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದ್ವು. ಆದ್ರೀಗ ಈ ವಿನಾಯಿತಿ ವಿಸ್ತರಿಸೋ ಬಗ್ಗೆ ಅಮೆರಿಕ ಯೋಚನೆ ಮಾಡ್ತಿಲ್ಲ. ಇದರಿಂದ ತೈಲ ತರಿಸಿಕೊಳ್ಳೋ ಕಂಪನಿಗಳಿಗೆ ಸಮಸ್ಯೆ ಆಗೋ ಚಾನ್ಸ್ ಇದೆ. ಇನ್ನು ರಷ್ಯಾ ಮೇಲೆ ಯುಕ್ರೇನ್ ಭೀಕರ ದಾಳಿ ಮಾಡಿದೆ. ರಾಜಧಾನಿ ಮಾಸ್ಕೋ ಸೇರಿ ಅನೇಕ ಪ್ರದೇಶಗಳನ್ನ ಗುರಿಯಾಗಿಸಿ ಹತ್ರ 600 ಡ್ರೋನ್ ನುಗ್ಗಿಸಿದೆ. ಇದರಲ್ಲಿ ಕನಿಷ್ಠ 4 ಮಂದಿ ಸಾವನ್ನಪ್ಪಿದ್ದಾರೆ. ಅನೇಕ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮತ್ತು ಇನ್ಫ್ರಾಗಳಿಗೆ ಹಾನಿಯಾಗಿದೆ. ಕಳೆದೊಂದು ವರ್ಷದಲ್ಲಿ ಯುಕ್ರೇನ್ ನಡೆಸಿದ ಅತಿ ದೊಡ್ಡ ದಾಳಿ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ಹೇಳಿದೆ. ಜೊತೆಗೆ ಸುಮಾರು 556 ಡ್ರೋನ್ಗಳನ್ನ ಹೊಡೆದಾಕಿದ್ದೇವೆ ಅಂತ ರಷ್ಯಾ ತಿಳಿಸಿದೆ. ಇನ್ನು ಯುಕ್ರೇನ್ ದಾಳಿಯಲ್ಲಿ ಸಾವನ್ನಪ್ಪಿದವರಲ್ಲಿ ಒಬ್ರು ಭಾರತದ ಪ್ರಜೆ ಅಂತ ರಷ್ಯಾದಲ್ಲಿರೋ ಭಾರತದ ಎಂಬಸಿ ಹೇಳಿದೆ. ಅಲ್ಲದೆ 3 ಗಾಯಗೊಂಡಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಮಾಹಿತಿ ನೀಡಿದೆ. ಇತ್ತ ನೆದರ್ಲ್ಯಾಂಡ್ಸ್ ಪ್ರವಾಸದ ಬಳಿಕ ಪಿಎಂ ಮೋದಿ ಸ್ವೀಡನ್ನಲ್ಲಿ ಲ್ಯಾಂಡ್ ಆಗಿದ್ದಾರೆ. ಮೋದಿ ಅವರನ್ನ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಏರ್ಪೋರ್ಟ್ಗೆ ಬಂದು ಬರಮಾಡಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಸ್ವೀಡನ್ ತನ್ನ ಅತ್ಯಾಧುನಿಕ ಗ್ರಿಪೆನ್ ಯುದ್ಧ ವಿಮಾನಗಳಿಂದ ಮೋದಿ ಅವರ ವಿಮಾನಕ್ಕೆ ಎಸ್ಕಾರ್ಟ್ ಕೊಟ್ಟಿದೆ. ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುಸಿಯುತ್ತಿದೆ ಮತ್ತು ಮೈನಾರಿಟಿಗಳ ಹಕ್ಕುಗಳನ್ನ ಕಸಿದುಕೊಳ್ಳಲಾಗ್ತಿದೆ ಅಂತ ನೆದರ್ಲ್ಯಾಂಡ್ಸ್ ಪಿಎಂ ರಾಬ್ ಜೆಟನ್ ಆರೋಪ ಮಾಡಿದ್ರು. ಪಿಎಂ ಮೋದಿ ಅವರ ಭೇಟಿಯಲ್ಲೇ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಭಾರತ ಅವರ ನೆಲದಲ್ಲೇ ತಿರುಗೇಟು ಕೊಟ್ಟಿದೆ. ನಮ್ಮ ದೇಶ ಒಂದು ಜೀವಂತ ಪ್ರಜಾಪ್ರಭುತ್ವ ಹೊಂದಿರೋ ರಾಷ್ಟ್ರ. ಇಲ್ಲಿ ಎಲ್ರಿಗೂ ಮುಕ್ತವಾಗಿ ಮಾತನಾಡೋ ಹಕ್ಕಿದೆ ಅಂತ ವಿದೇಶಾಂಗ ಇಲಾಖೆ ಅಧಿಕಾರಿ ಸಿಬಿ ಜಾರ್ಜ್ ಹೇಳಿದ್ದಾರೆ. ಅಲ್ಲದೆ ಪ್ರವಾದಿ ಮೊಹಮ್ಮದ್ ಅವರ ಕಾಲದಲ್ಲೇ ಇಸ್ಲಾಂ ಭಾರತಕ್ಕೆ ಬಂತು, ಅದು ಚೆನ್ನಾಗೇ ಬೆಳೆದಿದೆ. ಇನ್ನು ಭಾರತದಲ್ಲೇ ಹುಟ್ಟಿರೋ ಹಿಂದೂ, ಬೌದ್ಧ, ಜೈನ್ ಮತ್ತು ಸಿಖ್ ಧರ್ಮಗಳು ಯಾವುದೇ ತೊಂದರೆ ಇಲ್ಲದೆ ಪಾಲನೆ ಆಗ್ತಿವೆ. ಹಾಗೆ 3 ಕೋಟಿಗೂ ಹೆಚ್ಚು ಕ್ರಿಶ್ಚಿಯನ್ನರು ಕೂಡ ಆರಾಮಾಗಿದ್ದಾರೆ ಅಂತ ಯುರೋಪಿನ ನಾಯಕರಿಗೆ ಜಾರ್ಜ್ ಕಪಾಳ ಮೋಕ್ಷ ಮಾಡಿದ್ದಾರೆ. ನಾವು ಇಡೀ ಜಗತ್ತಿನ ಜನಸಂಖ್ಯೆಯ 6ನೇ 1 ಭಾಗದಷ್ಟಿದ್ದೇವೆ. ಆದ್ರೆ ಜಗತ್ತಿನಲ್ಲಿರೋ ಸಮಸ್ಯೆಗಳಲ್ಲಿ ನಮ್ಮ ಪಾಲು 6ನೇ 1 ಭಾಗದಷ್ಟಿಲ್ಲ. ಇದು ನಮಗೆ ಹೆಮ್ಮೆಯ ವಿಷಯ ಅಂತ ಜಾರ್ಜ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿರೋ ನಿರಾಶ್ರಿತರ ಕೇಂದ್ರದಿಂದ ಅಕ್ರಮ ವಿದೇಶಿ ವಲಸಿಗರು ಎಸ್ಕೇಪ್ ಆಗಿದ್ದಾರೆ. ಇವರು ನೈಜೀರಿಯಾ, ಉಗಾಂಡ, ಕೀನ್ಯಾ ಮತ್ತು ಬಾಂಗ್ಲಾ ಮೂಲದ 4 ಮಹಿಳೆಯರು. ಕಟ್ಟಡದ 2ನೇ ಮಹಡಿ ಕಿಟಕಿಯ ಗ್ರಿಲ್ ಮುರಿದು ಪರಾರಿಯಾಗಿದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತಿನ ನಡುವೆನೇ ಮೇ 11ರ ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಕೆಲಸ ಮಾಡಿದ್ದಾರೆ. ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ವಿರುದ್ಧ ವರದಿ ಮಾಡಿದ್ದ ಮಾಧ್ಯಮಗಳಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ನ್ಯಾಯಾಂಗ ಆದೇಶ ಉಲ್ಲಂಘಿಸಿ ಕೆಲ ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವು. ಅಂತಹ ಮಾಧ್ಯಮಗಳಿಗೆ ದಂಡ ವಿಧಿಸಿ ಲೈಸೆನ್ಸ್ ರದ್ದು ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಡೈರೆಕ್ಷನ್ ನೀಡಿದೆ. ಅಲ್ಲದೆ ನಿಯಮ ಉಲ್ಲಂಘಿಸಿ ಪ್ರಸಾರವಾದ ದರ್ಶನ್ ಕುರಿತ ಕಂಟೆಂಟ್ ತೆಗೆದುಹಾಕಿ ಅಂತ ಕೋರ್ಟ್ ಹೇಳಿದೆ. ತಮ್ಮ ವಿರುದ್ಧದ ಮಾಧ್ಯಮ ವಿಚಾರಣೆ ನಿರ್ಬಂಧಿಸಿ ಅಂತ ಕೋರಿ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿದ್ರು. ಅದರ ವಿಚಾರಣೆ ನಡೆಸಿದ ಬೆನ್ನಲ್ಲೇ ಹೈಕೋರ್ಟ್ ಈ ತೀರ್ಮಾನ ತಗೊಂಡಿದೆ. ಹಾಗೆ ಮೀಡಿಯಾಗಳೇ ಜಡ್ಜ್ ತರ ತೀರ್ಪು ಕೊಡೋಕೆ ಮುಂದಾದ್ರೆ ಹೇಗೆ ಅಂತ ಅಸಮಾಧಾನ ಹೊರಹಾಕಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನ್ಯಾಯಾಂಗ ಕೂಡ ಆಸ್ಪತ್ರೆಗಳ ತರಹ 24x7 ಕೆಲಸ ಮಾಡಬೇಕಾದ ಟೈಮ್ ಬಂದಿದೆ ಅಂದಿದ್ದಾರೆ. ಇದಕ್ಕಾಗಿ ಟೆಕ್ನಾಲಜಿ ಮತ್ತು ಎಐ ಆಧಾರಿತ ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗಟ್ಟಿ ಮಾಡೋದು ತುಂಬಾನೇ ಅಗತ್ಯ ಅಂತ ಸೂರ್ಯಕಾಂತ್ ಅಭಿಪ್ರಾಯಪಟ್ಟಿದ್ದಾರೆ. ಎಐ ತಂತ್ರಜ್ಞಾನವನ್ನ ಹೇಗೆ ಬಳಸಿಕೊಳ್ಳೋದು ಮತ್ತು ಪೆಂಡಿಂಗ್ ಇರೋ ಕೇಸ್ಗಳನ್ನ ಯಾವ ತರ ಮುಗಿಸಬಹುದು ಅಂತ
ಅಂತ ಚೆಕ್ ಮಾಡೋಕೆ ನಾವು ಕಮಿಟಿ ಮಾಡಿದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬರೀ ಜುಡಿಷಿಯರಿ ಮಾತ್ರ ಅಲ್ಲ, ಇನ್ಮುಂದೆ ಸರ್ಕಾರ ಕೂಡ ಶಿಫ್ಟ್ ಗಳಲ್ಲಿ ಕೆಲಸ ಮಾಡಬೇಕು, ದೇಶದ ಜನರಿಗೆ ಕಾರ್ಪೊರೇಟ್ ಕಸ್ಟಮರ್ ಸರ್ವಿಸ್ ತರ ಸೇವೆ ನೀಡಬೇಕು ಅನ್ನೋ ಆಗ್ರಹ ಮುಂಚಿನಿಂದಲೂ ಇದೆ. ಇದೆಲ್ಲ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೋ ನೋಡಬೇಕು. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಅವರ ಮಗ ಭಗೀರಥ್ನನ್ನ ಅರೆಸ್ಟ್ ಮಾಡಲಾಗಿದೆ. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಈ ಬಗ್ಗೆ ಮಾತನಾಡಿದ ಸಚಿವ ಬಂಡಿ ಸಂಜಯ್ ಕುಮಾರ್, ಕಾನೂನಿಗೆ ಗೌರವ ಕೊಟ್ಟು ನಾನೇ ನನ್ನ ಮಗನನ್ನ ಪೊಲೀಸರಿಗೆ ಒಪ್ಪಿಸಿದ್ದೇನೆ, ಅವನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಧ್ಯಪ್ರದೇಶದ ಭೋಜ್ಶಾಲಾದಲ್ಲಿ ಹಿಂದೂಗಳು ಯಾವುದೇ ಅಡ್ಡಿ ಇಲ್ಲದೆ ಹೋಗಿ ಪೂಜೆ ಮಾಡಬಹುದು ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆದೇಶಿಸಿದೆ. ಮಧ್ಯಪ್ರದೇಶ ಹೈಕೋರ್ಟ್ ಈ ಭೋಜ್ಶಾಲಾ ಆವರಣ ಸರಸ್ವತಿ ದೇವಿಯ ದೇವಸ್ಥಾನ ಅಂತ ತೀರ್ಪು ಕೊಟ್ಟ ಬೆನ್ನಲ್ಲೇ ಎಎಸ್ಐ ಈ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈಗಾಗಲೇ ಹಿಂದೂಗಳು ಅಲ್ಲಿ ಹೋಗಿ ಪೂಜೆ ಕೂಡ ಮಾಡಿದ್ದಾರೆ. ಇನ್ನು ಮಧ್ಯಪ್ರದೇಶ ಹೈಕೋರ್ಟ್ ಕೊಟ್ಟಿರೋ ಭೋಜ್ಶಾಲಾ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳಿದೆ. ಹೈಕೋರ್ಟ್ ತೀರ್ಪು ಇತಿಹಾಸದ ಸತ್ಯಗಳು, ಅಫಿಷಿಯಲ್ ರೆಕಾರ್ಡ್ಸ್ ಮತ್ತು ಸಾಕ್ಷಿಗಳಿಗೆ ವಿರುದ್ಧ ಅಂತ ಆ ಮಂಡಳಿ ಆರೋಪಿಸಿದೆ. ಎಚ್ಎಎಲ್ನ ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ ಡೆಲಿವರಿ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ. ಬರೋ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಏರ್ ಫೋರ್ಸ್ಗೆ ಜೆಟ್ ಡೆಲಿವರಿ ಶುರು ಮಾಡ್ತೀವಿ ಅಂತ ಎಚ್ಎಎಲ್ನ ಚೇರ್ಮನ್ ರವಿ ಕೋಟಾ ಹೇಳಿದ್ದಾರೆ. ಇಂಜಿನ್ ಬರೋದು ಲೇಟ್ ಆಗಿದ್ದಕ್ಕೆ ತೇಜಸ್ ಪ್ರಾಜೆಕ್ಟ್ ಡಿಲೇ ಆಗಿತ್ತು. ಆದ್ರೆ ಈಗ ಜಿಇ ಕಡೆಯಿಂದ 6 ಇಂಜಿನ್ಗಳು ಎಚ್ಎಎಲ್ ಕೈ ಸೇರಿವೆ. ಜೊತೆಗೆ ಈ ವರ್ಷ ಜಿಇಯಿಂದ ಇನ್ನೂ 15ರಿಂದ 20 ಇಂಜಿನ್ ಬರೋ ನಿರೀಕ್ಷೆ ಇದೆ. ಇನ್ನು ಇದೇ ವಿಚಾರವಾಗಿ ಎಚ್ಎಎಲ್ ಮತ್ತೆ ಇಂಡಿಯನ್ ಏರ್ ಫೋರ್ಸ್ ಮಧ್ಯೆ ನಡೀಬೇಕಿದ್ದ ರಿವ್ಯೂ ಮೀಟಿಂಗ್ ಈಗ ಜೂನ್ಗೆ ಪೋಸ್ಟ್ಪೋನ್ ಆಗಿದೆ. ಹೇಗಾದ್ರೂ ಮಾಡಿ ಬೇಗ ಫೈಟರ್ ಜೆಟ್ಸ್ ಕೊಡಿ ಅಂತ ಏರ್ ಫೋರ್ಸ್ ಕೆಲವು ರೂಲ್ಸ್ ಗಳನ್ನ ಸಡಿಲಿಕೆ ಮಾಡೋಕೆ ಕೂಡ ರೆಡಿ ಇದೆ ಅನ್ನೋ ವರದಿಗಳು ಬಂದಿವೆ. ಇನ್ನು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಮಾಡಬೇಕು ಅಂತ ಹೇಳಿ ನಡೀತಿರೋ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಅತ್ತ ಕೊಡಗಿನಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಚರ್ಚ್ ಉದ್ಘಾಟನೆಗೆ ಬಂದಿದ್ದ ತಮಿಳುನಾಡಿನ 40ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾಗೂರು ಶಿರಂಗಾಲ ಪಂಚಾಯಿತಿ ವ್ಯಾಪ್ತಿಯ ಹೇರೂರಿನಲ್ಲಿ ಘಟನೆ ನಡೆದಿದೆ. ಈ ಪ್ರದೇಶದಲ್ಲಿ ಅಕ್ರಮ ಮತಾಂತರ ನಡೀತಿದೆ ಅಂತ ಸ್ಥಳೀಯ ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ಮಧ್ಯೆ ಹೊಸ ಎಕ್ಸ್ಪ್ರೆಸ್ ರೈಲು ಸಂಚಾರ ಶುರುವಾಗಿದೆ. ಶನಿವಾರ ಮತ್ತು ಮಂಗಳವಾರ ಈ ರೈಲು ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ, ಪುಣೆ ಮಾರ್ಗವಾಗಿ ಸಂಚರಿಸಲಿದೆ. ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಡಲಿದೆ. ಇತ್ತ ಉತ್ತರಾಖಂಡ್ನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಚ್ಚರಿ ನಡೆದಿದೆ. ನೈನಿತಾಲ್ ಹೆಸರಿನ ಆನೆಯೊಂದು ಅವಳಿ ಮರಿಗಳಿಗೆ ಜನ್ಮ ನೀಡಿದೆ. 2 ಆನೆಗಳು ಚೆನ್ನಾಗಿವೆ. ಅಂದಹಾಗೆ ಆನೆಗಳು ಅವಳಿ ಮರಿಗಳಿಗೆ ಜನ್ಮ ನೀಡೋದು ತೀರಾ ಅಪರೂಪ. ಅವಳಿ ಮರಿಗಳು ಹುಟ್ಟೋ ಚಾನ್ಸ್ 1% ಮಾತ್ರ ಇರುತ್ತೆ. ತಿರುವನಂತಪುರಂ ಟು ದಿಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ನಂತರ 68 ಪ್ರಯಾಣಿಕರನ್ನ ಸೇಫ್ ಆಗಿ ಹೊರಗೆ ಕಳಿಸಲಾಗಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ತಿರುಪತಿಯ ತಿರುಮಲ ಬೆಟ್ಟದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಗಾಡಿಗಳಿಗೆ ಭಾರಿ ಟೋಲ್ ಫೀಸ್ ಹಾಕೋಕೆ ಟಿಟಿಡಿ ನಿರ್ಧಾರ ಮಾಡಿದೆ. ಪ್ರತಿದಿನ ಸಾವಿರಾರು ಗಾಡಿಗಳು ಬೆಟ್ಟ ಹತ್ತೋದ್ರಿಂದ ಪರಿಸರ ಹಾಳಾಗ್ತಿದೆ, ಟ್ರಾಫಿಕ್ ಜಾಮ್ ಆಗ್ತಿದೆ. ಹೀಗಾಗಿ ಟಿಟಿಡಿ ಪೆಟ್ರೋಲ್ ಡೀಸೆಲ್ ಗಾಡಿಗಳಿಗೆ ಕಡಿವಾಣ ಹಾಕೋಕೆ ಈ ಕ್ರಮ ತಗೋತಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ 23 ರನ್ಗಳಿಂದ ಜಯ ಗಳಿಸಿದೆ. ಈ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಸಿಬಿ ಅಗ್ರ ಸ್ಥಾನದೊಂದಿಗೆ ಪ್ಲೇ ಆಫ್ಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪಂಜಾಬ್ ಬೌಲಿಂಗ್ ಆಯ್ದುಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತ್ತು. ಇನ್ನು ಗುರಿ ಬೆನ್ನತ್ತಿದ ಪಂಜಾಬ್ ಟೀಮ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.